ಎಲ್ಲರಿಗೂ ನಮಸ್ಕಾರ. ಬನ್ನಿ, ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಒಂದು ಸರ್ಪ್ರೈಸ್ ಖರೀದಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಆ ಆಟಗಾರನೇ ಜೇಕಬ್ ಡಫಿ. ಅಂದಹಾಗೆ ಆರ್ಸಿಬಿ ಈ ಆಟಗಾರನ ಮೇಲೆ ಖರ್ಚು ಮಾಡಿದ್ದು ಎಷ್ಟು ಗೊತ್ತಾ? ಬರೋಬ್ಬರಿ 2 ಕೋಟಿ ರೂಪಾಯಿ. ಸೊ 2 ಕೋಟಿ ಕೊಟ್ಟು ತಗೊಂಡಿದ್ದಾರೆ ಸರಿ. ಆದ್ರೆ ಯಾರು ಈ ಜೇಕಬ್ ಡಫಿ? ಯಾಕೆ ಆರ್ಸಿಬಿ ಇವ್ರನ್ನೇ ಪಿಕ್ ಮಾಡ್ತು? ಬಹುಶಃ ಎಲ್ಲ ಫ್ಯಾನ್ಸ್ ತಲೆಯಲ್ಲೂ ಇದೇ ಪ್ರಶ್ನೆ ಓಡ್ತಾ ಇರ್ಬೋದು ಅಲ್ವಾ? ಬನ್ನಿ, ಉತ್ತರ ಏನು ಅಂತ ನೋಡೋಣ. ಹಾಗಾದ್ರೆ ಮೊದಲನೇದಾಗಿ ಯಾರು ಈ ಜೇಕಬ್ ಡಫಿ ಅನ್ನೋದನ್ನ ನೋಡೋಣ. ಸೊ ಇವರ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನೋಡೋದಾದ್ರೆ, ಇವರು ನ್ಯೂಜಿಲೆಂಡ್ ದೇಶದವರು. ವಯಸ್ಸು 31. ಇನ್ನು ಎತ್ತರ ಸುಮಾರು 6 ಅಡಿ. ಒಬ್ಬ ಫಾಸ್ಟ್ ಬೌಲರ್ಗೆ ಬೇಕಾದ ಒಳ್ಳೆ ಫಿಸಿಕ್ ಇದೆ. ಸರಿ, ಹಾಗಾದ್ರೆ ಇವರ ಮೇಲೆ 2 ಕೋಟಿ ಯಾಕೆ ಸುರಿದ್ರು? ಏನಿದೆ ಇವರಲ್ಲಿ ಅಂಥ ಸ್ಪೆಷಲ್? ಅದೇ ನೋಡಿ, ಇವರು ವಿಶ್ವದ ನಂಬರ್ 2 ಬೌಲರ್. ಹೌದು, ಕೇಳಿದ್ದು ನಿಜ. ಸದ್ಯದ ವಿಶ್ವ ಟಿ20 ಬೌಲಿಂಗ್ ರ್ಯಾಂಕಿಂಗ್ಸ್ನಲ್ಲಿ ಜೇಕಬ್ ಡಫಿ 2ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಆರ್ಸಿಬಿ ಈಗ ವರ್ಲ್ಡ್ನ ಟಾಪ್ ಬೌಲರ್ಗಳಲ್ಲಿ ಒಬ್ರನ್ನ ಟೀಮ್ಗೆ ಸೇರ್ಸ್ಕೊಂಡಿದೆ ಅಂತಾಯ್ತು. ಇದು ನಿಜವಾಗ್ಲೂ ದೊಡ್ಡ ವಿಷಯ. ಅವರ ರ್ಯಾಂಕಿಂಗ್ನ ಇನ್ನಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನೋಡಿ, ಸದ್ಯ ನಂಬರ್ 1 ಸ್ಥಾನದಲ್ಲಿರೋದು ವರುಣ್ ಚಕ್ರವರ್ತಿ. ಅವರ ತೊಟ್ಟು ಹಿಂದೆಯೇ ಅಂದ್ರೆ ನಂಬರ್ 2 ಸ್ಥಾನದಲ್ಲಿರೋದೇ ನಮ್ಮ ಜೇಕಬ್ ಡಫಿ. ಇದು ಅವರ ಕೆಪಾಸಿಟಿಗೆ ಒಂದು ದೊಡ್ಡ ಸಾಕ್ಷಿ ಅಲ್ವಾ? ಇಷ್ಟೇ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಅವರು ಈಗಷ್ಟೇ ನಂಬರ್ 2 ಆಗಿರೋದು. ಇದೇ ವರ್ಷ ಆಗಸ್ಟ್ವರೆಗೂ ವರ್ಲ್ಡ್ ನಂಬರ್ 1 ಟಿ20 ಬೌಲರ್ ಇವರೇ ಆಗಿದ್ರು. ಸರಿ, ಈ ರ್ಯಾಂಕಿಂಗ್ಸ್ ಎಲ್ಲ ಓಕೆ, ಆದ್ರೆ ಈ ರ್ಯಾಂಕಿಂಗ್ ಹಿಂದೆ ಇರೋ ನಂಬರ್ಸ್ ಏನ್ ಹೇಳುತ್ತೆ? ಬನ್ನಿ, ಅವರ ಸ್ಟ್ಯಾಟ್ಸ್ ಕಡೆ ಒಂದ್ ಕಣ್ಣು ಹಾಯಿಸೋಣ. ಅವರ ವೃತ್ತಿಜೀವನದ ಅಂಕಿಅಂಶಗಳನ್ನ ಒಮ್ಮೆ ನೋಡಿದ್ರೆ, ಟೆಸ್ಟ್ನಲ್ಲಿ ಆಡಿರೋದು ಕೇವಲ 3 ಮ್ಯಾಚ್, ಆದ್ರೆ 16 ವಿಕೆಟ್. ಏಕದಿನ ಪಂದ್ಯಗಳಲ್ಲಿ 19 ಮ್ಯಾಚ್ನಲ್ಲಿ 35 ವಿಕೆಟ್. ಇನ್ನು ನಮ್ಗೆ ಮುಖ್ಯವಾಗಿರೋ ಟಿ20 38 ಮ್ಯಾಚ್ಗಳಲ್ಲಿ ಬರೋಬ್ಬರಿ 53 ವಿಕೆಟ್ಗಳನ್ನ ಪಡೆದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಟಿ20ಯಲ್ಲಿ ಅವರ ವಿಕೆಟ್ ಸರಾಸರಿ ನೋಡಿ, ಕೇವಲ 17.0. ಇದು ಎಕ್ಸ್ಟ್ರಾರ್ಡಿನರಿ. ಇನ್ನು ಟಿ20 ಇಂಟರ್ನ್ಯಾಷನಲ್ನಲ್ಲಿ ಅವರ ಬೆಸ್ಟ್ ಬೌಲಿಂಗ್ ಫಿಗರ್ಸ್ ಅಂದ್ರೆ 14 ರನ್ ಕೊಟ್ಟು 4 ವಿಕೆಟ್ ಪಡೆದಿರೋದು. ಅಂದ್ರೆ ಒಬ್ರೇ ಮ್ಯಾಚ್ನ ದಿಕ್ಕನ್ನೇ ಬದಲಿಸಬಲ್ಲ ಸಾಮರ್ಥ್ಯ ಇವರಿಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಅಷ್ಟೇ ಅಲ್ಲ, ರೀಸೆಂಟ್ ಫಾರ್ಮ್ ಕೂಡ ಅದ್ಭುತವಾಗಿದೆ. ಇತ್ತೀಚೆಗೆ ನಡೆದ ಪಾಕಿಸ್ತಾನ ವಿರುದ್ಧದ ಟೆಸ್ಟ್ ಸೀರೀಸ್ನಲ್ಲಿ ಕೇವಲ 5 ಪಂದ್ಯಗಳಲ್ಲಿ 13 ವಿಕೆಟ್ಗಳನ್ನ ಪಡೆದು ನ್ಯೂಜಿಲೆಂಡ್ ಬೌಲರ್ಗಳ ಪರ ಒಂದು ಹೊಸ ರೆಕಾರ್ಡನ್ನೇ ಮಾಡಿದ್ದಾರೆ. ಸೊ ಅವರು ತಮ್ಮ ಆಟದ ಪೀಕ್ನಲ್ಲಿದ್ದಾರೆ. ಓಕೆ, ರ್ಯಾಂಕಿಂಗ್ ಗೊತ್ತಾಯ್ತು, ಸ್ಟ್ಯಾಟ್ಸ್ ಗೊತ್ತಾಯ್ತು. ಹಾಗಾದ್ರೆ ಆರ್ಸಿಬಿ ಟೀಮ್ನಲ್ಲಿ ಇವರ ಪಾತ್ರ ಏನಾಗಿರುತ್ತೆ? ಇದೊಂದು ಸ್ಟ್ರಾಟಜಿಕ್ ಆಯ್ಕೆಯಾ? ಡಫಿಯಾ ಬೌಲಿಂಗ್ ಆರ್ಸೆನಲ್ ನೋಡೋದಾದ್ರೆ, ಅವರು ಗಂಟೆಗೆ 130-140 ಕಿಲೋಮೀಟರ್ ವೇಗದಲ್ಲಿ ಬೌಲ್ ಮಾಡ್ತಾರೆ. ಆದ್ರೆ ಅವರ ಅಸಲಿ ತಾಕತ್ತಿರೋದು ಅವರ ಸ್ವಿಂಗ್ನಲ್ಲಿ. ಚೆಂಡನ್ನ ಎರಡೂ ಕಡೆ ಸ್ವಿಂಗ್ ಮಾಡೋ ಕಲೆ ಇವರಿಗಿದೆ. ಅಷ್ಟೇ ಅಲ್ಲ, ಈ ವರ್ಷ ಅತೀ ಹೆಚ್ಚು ಇಂಟರ್ನ್ಯಾಷನಲ್ ವಿಕೆಟ್ ಪಡೆದ ಬೌಲರ್ ಕೂಡ ಇವ್ರೇ. ಇಲ್ಲಿರೋ ಪ್ರಮುಖ ಸ್ಟ್ರಾಟಜಿಕ್ ಪಾಯಿಂಟ್ ಏನು ಅಂದ್ರೆ, ಒಂದು ವೇಳೆ ಆರ್ಸಿಬಿಯ ಸ್ಟಾರ್ ಬೌಲರ್ ಹೇಸಲ್ವುಡ್ ಏನಾದ್ರೂ ಅನ್ಅವೇಲೇಬಲ್ ಆದ್ರೆ, ಆ ಜಾಗವನ್ನ ತುಂಬೋಕೆ ಡಫಿ ಒಂದು ದೊಡ್ಡ ಅಸೆಟ್ ಆಗ್ಬಲ್ಲರು. ಯಾಕಂದ್ರೆ ಹೇಸಲ್ವುಡ್ ರಂತೆಯೇ ಹೊಸ ಬಾಲ್ನಲ್ಲಿ ಸ್ವಿಂಗ್ ಮಾಡುವ ಮತ್ತು ನಿಖರತೆ ಕಾಯ್ದುಕೊಳ್ಳುವ ಕೆಪಾಸಿಟಿ ಇವರಿಗೂ ಇದೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ, ಆರ್ಸಿಬಿ ಇಲ್ಲಿ ಮಾಡಿರೋದು ಒಂದು ಸ್ಮಾರ್ಟ್ ಬೈ. ಸದ್ಯಕ್ಕೆ ಬೆಂಕಿ ಫಾರ್ಮ್ನಲ್ಲಿರೋ, ಟಾಪ್ ರ್ಯಾಂಕಿಂಗ್ ಹೊಂದಿರೋ ಮತ್ತು ತುಂಬಾನೇ ವರ್ಸಟೈಲ್ ಆಗಿರೋ ಒಬ್ಬ ಫಾಸ್ಟ್ ಬೌಲರ್ ಈಗ ಆರ್ಸಿಬಿಯಲ್ಲಿದ್ದಾರೆ.